ನಮಸ್ತೆ ಎಲ್ರಿಗೂ. ಇದು ವ್ಲಾಗ್ ಪಾರ್ಟ್ 2 ವ್ಲಾಗ್ ಅಂತ ಹೇಳ್ಬೋದು. ನಮ್ಮ ಚಾರು ಫಂಕ್ಷನ್ ಹೇಗಾಯಿತು ಏನಾಯಿತು ಅದರದ್ದೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ತುಂಬ ಟಯರ್ಡ್ ಆಗಿತ್ತು, ನಿದ್ರೆ ಇರಲಿಲ್ಲ 2-3 ದಿನದಿಂದ. ಯದು ಪಾಪು ಕೂಡ ಈಗ ನಮ್ಮ ಫ್ಯಾಮಿಲಿ ಮೆಂಬರಲ್ಲಿ ಅವರು ಪಾಪು ಕೂಡ ಒಂದು ಅಂತ ಹೇಳ್ಬೋದು. ನಾನು ಮಲ್ಕೊಂಡಿದ್ದೆ ಅಂತ ಬಂದು ನನ್ನ ಪಕ್ಕ ಒಳ್ಳೆ ನಿದ್ದೆ ಮಾಡಿದ್ದಾನೆ 1 ಅವರು. ಮಲಗಿದ್ದೆ ತಕ್ಷಣ ಫೋನ್ ಹಿಡ್ಕೊಂಡು ಫೋಟೋ ತೆಕ್ಕೋತಾ ಇದ್ದೀವಿ. ಮುದ್ದು ಕೊಡ್ತಾ ಇದ್ದಾನೆ, ಹಾಯ್ ಫ್ರೆಂಡ್ಸ್ ಅಂತ ಹೇಳ್ತಾ ಇದ್ದಾನೆ. ಸೊ ಯದು ಪಾಪು ಕಡೆಯಿಂದ ನಿಮ್ಮೆಲ್ರಿಗೂ ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ಲಾಲಿಪಾಪ 2 ಕೊಡಿ ಮೇಡಮ್. ಇನ್ನೇನು ಬೇಕು? ಅದು ಜ್ಯೂಸ್ ಕೊಡಿ, ಇಟ್ಕೋ ಜೇಬಲ್ಲಿ. ಇದು ಬೇಡವಾ? ಇದು ಬೇಡವಾ? ಮಾಜಾ ಕೊಡಿ 2. ಇನ್ನೊಂದು ಕೊಡಿ. ಯಾವುದಿದೆ? ಚಾಕ್ಲೇಟ್ ಇದೆಯಾ? ಡೈರಿ ಮಿಲ್ಕ್ ಇದೆಯಾ? ಹಾಂ ಕೊಡಿ. ಹಾಂ 2 ಕೊಡಿ. ಜ್ಯೂಸು ಇರು, ಓಪನ್ ಮಾಡಿಕೊಡ್ತೀನಿ ಇರು. ಬೇಡ, ಅದು ನೀರು ಅದು ಬೇಡ. ಬಟ್ಟೆಗೆಲ್ಲ ಗಲೀಜು ಮಾಡ್ಕೊಂಬೇಡ, ಕುಡಿ. ಸುಮಾರು ಜನ ಕಮೆಂಟ್ ಮಾಡ್ತಿದ್ರಿ ಚಾರುಗೆ ಜೋಳದ ರೊಟ್ಟಿ ಆ ಥರದ್ದೆಲ್ಲ ಕೊಡಬೇಡಿ, ಬಾಣಂತನ ಚೆನ್ನಾಗಿ ಮಾಡಿ ಅಂತ. ನನಗೆ ಗೊತ್ತಿರೋ ಮಟ್ಟ ನಾನು ಬಾಣಂತನ ಮಾಡ್ತಾಯಿದ್ದೀನಿ. ಅಮ್ಮ ಕೂಡ ಇದ್ದರು 1 ವಾರ. ಬಟ್ ನಾನು ವ್ಲಾಗ ಅಪ್ಲೋಡ್ ಮಾಡ್ತಾ ಇರೋದು ನಿಮಗೆ 1 ವಾರ 10 ದಿನ ಆದಮೇಲೆ ಮಾಡ್ತಾಯಿದ್ದೀನಿ. ನಾನು ತುಂಬ ಬ್ಯುಸಿ ಇದ್ದೆ, ಹೋಪ್ಸೋ ನೀವೆಲ್ಲ ಅರ್ಥ ಮಾಡ್ಕೋತೀರಾ ಅಂತ. ಬಟ್ ಅವತ್ತಿನ ವೀಡಿಯೋ ಅವತ್ತೇ ನಂಗೆ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಅವಳದು ರೊಟೀನ್ ತೋರಿಸಿ, ಅವಳನ್ನ ತೋರಿಸಿ, ಅವಳಿಗೇನೇನು ಕೊಡ್ತೀರಾ ಹೇಳಿ ಅಂತೆಲ್ಲ ಹೇಳ್ತಿದ್ರಿ. ಈಗ ಇನ್ನೇನು ಕೊಡೋಕ್ಕಾಗುತ್ತೆ? ಉದ್ದಿನಕಾಳು, ಚಿಚಡಿ ಅನ್ನ, ಮೆಣಸು ಜೀರಿಗೆ ಅನ್ನ ಈ ಥರದ್ದೇ ಕೊಡ್ತಾಯಿದ್ದೀನಿ. ಸೊ ಉದ್ದಿನಕಾಳು ರಸನ ಲಾಸ್ಟ್ ಟೈಮು ಸೋಸ್ಲಿಬಿಟ್ಟು ಬರೀ ಕಾಳು ಕೊಟ್ಬಿಟ್ಟಿದ್ದೆ. ಅದಕ್ಕೆ ಅಮ್ಮ ಏನಿಲ್ಲ, ಅದು ಬೆಂದು ರಸ ಬಿಟ್ಟಿರುತ್ತೆ, ಆ ರಸನೇ ಕೊಬ್ಬರಿ, ಏಲಕ್ಕಿ ಪೌಡ್ರು, ಒಳ್ಳೆಣ್ಣೆ, ನಾಟಿ ತುಪ್ಪ ಅಮ್ಮ ತಂದುಕೊಟ್ಟಿದ್ದಾರೆ. ನಾಟಿ ತುಪ್ಪ, ನಾನು ತುಪ್ಪನ ನಂದಿನಿದೆ ಯೂಸ್ ಮಾಡೋದು, ಅದನ್ನು ಕನಗಿಸಿ ಇಟ್ಕೊಂಡಿದ್ದೀನಿ ಮನೇಲಿ. ಬಟ್ ಅಮ್ಮ ಎಮ್ಮೆ ತುಪ್ಪ ತಂದುಕೊಟ್ಟಿದ್ದಾರೆ. ಆಗಿನ ಕಾಲದ ಮಕ್ಕಳು ಏನು ಕೊಟ್ಟರು ತಿನ್ನಲ್ಲ, ಹಂಗೆ ಹಿಂಗೆ ಅಂತ ಹಠ ಮಾಡ್ತಾರೆ. ಬಟ್ ನಾವುಗಳೆಲ್ಲ ಆ 6 ಮಂತ್ಸ್ ನಮಗೆ ಈಚೆಗಡೆ ಗಾಳಿಗೂ ನಮ್ಮನ್ನು ಬಿಡ್ತಾ ಇರಲಿಲ್ಲ. ಇದು ಕಂಟಿನ್ಯೂಷನ್ ಪಾರ್ಟ್ 2 ವ್ಲಾಗ್ ಆಗಿರುತ್ತೆ. ಸೊ ಒಂದು ಖುಷಿ, ಎಲ್ಲ ಯಾರ್ಯಾರು ರಿಲೇಟಿವ್ಸ್ನ ಕರೆದಿದ್ದೆ. ಮೋಸ್ಟ್ ಪ್ರಾಬಬ್ಲಿ ಮೈಸೂರಲ್ಲಿ ಇದ್ದವರೆಲ್ಲ 90% ಬಂದಿದ್ದರು ಅಂತಲೇ ಹೇಳ್ಬೋದು. ಇನ್ಕ್ಲೂಡೆಡ್ ಸತೀಶ್ ಅವ್ರ ಅಕ್ಕ, ಇನ್ನೊಬ್ಬರು ಊರಲ್ಲಿದ್ದಾರೆ, ಅವ್ರಿಗೆ ಬರೋಕ್ಕಾಗಲಿಲ್ಲ. ಅಂದರೆ ಇದು ಸಡನ್ನಾಗಿ ಫಿಕ್ಸ್ ಆಯ್ತಲ್ವ, ಸೊ ಹಾಗಾಗಿ ಸಿಂಪಲ್ಲಾಗಿ ಮನೇಲಿ ಮಾಡ್ಕೋತಾ ಇರೋದಲ್ವ, ಹಾಗಾಗಿ ಅವ್ರಿಗೆ ಬರೋಕ್ಕಾಗಲಿಲ್ಲ. ಅವರ ಸೊಸೆಂದಿರು ಇಬ್ಬರು ಕೂಡ ಬಂದಿದ್ದರು. ಇವರು ನಿತ್ಯ ಅಂತ, ಇನ್ನೊಬ್ಬರು ರೋಹಿಣಿ ಅಂತ. ಸುಮಾರು ನನ್ನ ವ್ಲಾಗಲ್ಲೆಲ್ಲ ನೋಡಿರ್ತೀರ. ಸೊ ತುಂಬ ಚೆನ್ನಾಗಿತ್ತು, ಖುಷಿಯಾಯಿತು ಅಂತಲೇ ಹೇಳ್ಬೋದು. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳ್ದಂಗೆ ನಾನು ಯಾರಿಗೆ ಬೇಕೋ ಅವರೆಲ್ಲ ಬಂದಿದ್ದರು. ಹಳೆ ಕಾಲದಲ್ಲೆಲ್ಲ ಅಜ್ಜಿದೀರು ಇರ್ತಾಯಿದ್ರು, ಮುದುಕಿದೀರು ಇರ್ತಾಯಿದ್ರು, ಹಿರಿಕರು ಇರ್ತಾಯಿದ್ರು. ಹೆಂಗೆ ಮಾಡಬೇಕು ಏನು ಎತ್ತ ಅಂತೆಲ್ಲ ಹೇಳ್ಕೊಡ್ತಾಯಿದ್ರು. ಇವಾಗ ಅಪ್ಪನೇ ಉಸ್ತುವಾರಿ ಎಲ್ಲ ತೊಗೊಂಡು, ನಾನು ಅಪ್ಪಂಗೆ ಹೇಳ್ಬಿಟ್ಟಿದ್ದೆ, ನಮಗೆಲ್ಲ ಗೊತ್ತಾಗಲ್ಲ. ಅಂದರೆ ಎಕ್ಸ್ಪೀರಿಯನ್ಸ್ ಟೀಚರ್ಸ್ ದ ಲೆಸನ್ ಅಂತ ಹೇಳ್ತಾರೆ. ಇದೇನು ಕೋಟಿ ವಿದ್ಯೆ ಅಲ್ಲ, ಕಲಿಯೋ ತನಕ ಕೋಟಿ ವಿದ್ಯೆ, ಕಲಿತ ಆಮೇಲೆ ಕೋಟಿ ವಿದ್ಯೆ ಅಂತಾರಲ್ಲ, ಸೊ ಹಂಗಾಗತ್ತೆ. ಇವರು ನನ್ನ ತಮ್ಮನ ಮಿಸ್ಸಸ್ ನಿಮ್ಮೆಲ್ರಿಗೂ ಗೊತ್ತು. ಈಗ ಮಡ್ಲೆಲ್ಲ ತುಂಬಿ ಹೆಚ್ಚಿಸೋಂಥದ್ದು ಕಾರ್ಯಕ್ರಮ ನಡೀತಾ ಇದೆ. ಇದನ್ನು ಮಡವಾಳರು, ಹಗಸರು ಅಂತ ಕರಿತೀವಿ. ಸೊ ಅವ್ರಿಗೆ ಕರೆದು ಚಾರುದು ಬಟ್ಟೆ, ಕಾಣಿಕೆ, ಎಲೆ ಅಡಿಕೆ ಮೇಲೆ, ಆಮೇಲೆ ಈ ಮಡ್ಲಕ್ಕಿ ಇದು ಏನು ತುಂಬ್ತಾ ಇದ್ದಾರೆ ಅದನ್ನೆಲ್ಲ ಕೊಡಬೇಕಂತೆ. ಸೊ ಅವ್ರಿಗೆ ಕೂಡ ಕಾಲ್ ಮಾಡಿದ್ವಿ. ನಾವು ಬೆಳಗ್ಗೆ ಬಂದು ಇಸ್ಕೋತೀವಿ ಅಂತ ಹೇಳಿದ್ರು. ಬೆಳಗ್ಗೆ ಅಷ್ಟೊತ್ತಿಗೆ ಅಂದರೆ 4:30-5 ಗಂಟೆಗೆ ಚಾರುಗೆ ತಲೆ ಸ್ನಾನ ಮಾಡಿಸ್ತೀವಲ್ಲ, ಆ ಟೈಮಲ್ಲಿ ಅವರೇ ಬಂದು ನೀರು ಹಾಕಿ ಏನೇನೋ ತೊಪ್ಪೆ ಮತ್ತು ಹುಣಸೆ ಹಣ್ಣು ಈ ಥರದ್ದೆಲ್ಲ ನೀರು ಹಾಕಿ
12 ಡೇಸ್ ತನಕ ಅವರೇ ಬಟ್ಟೆಗಳೆಲ್ಲ ಹೋಗಿ ಅಂಥದ್ದಂತೆ. ಇದು ಊರ ಕಡೆ ಈಗಲೂ ನಡ್ಕೊಂಬಂದಿರೋ ಆಚರಣೆ ಸಂಪ್ರದಾಯ. ಬಟ್ ಸಿಟಿಲೆಲ್ಲ ಹೆಂಗೆ ಗೊತ್ತಾ, ನೀವು ಮಾಡಿಸ್ಕೊಳ್ಳಿ, ನಾನು ಬಂದು ಬೆಳಗ್ಗೆ ಬಟ್ಟೆ ಕಲೆಕ್ಟ್ ಮಾಡ್ಕೋತೀನಿ, ಬೆಳಗ್ಗೆ ಬಂದು ಕಲೆಕ್ಟ್ ಮಾಡ್ಕೋತೀನಿ. ನಾವು ಕಾಲ್ ಮಾಡಿದ್ವಿ ಆ್ಯಕ್ಚುಲಿ. ಈ ಅಕ್ಕಿ ಮತ್ತು ಹಸಿ ಕಡಲೆ ಅದೆಲ್ಲ ನೆನೆಸಿರ್ತೀವಲ್ವ, ಅದನ್ನೆಲ್ಲ ಅವ್ರಿಗೆ ಕೊಡಬೇಕಂತೆ. ಸೊ ಬನ್ನಿ ಕಲೆಕ್ಟ್ ಮಾಡ್ಕೊಂಡು ಹೋಗಿ ತೊಗೊಂಡೋಗಿ ಬನ್ನಿ ಊಟ ಮಾಡಿಕೊಂಡು ಅಂತ ಕಾಲ್ ಮಾಡಿದ ತಕ್ಷಣ ದೋಬಿ ನಾವೇನು ಎಲ್ಲೂ ಹುಡುಕ್ಬೇಕಾಗಿಲ್ಲ. ನಮ್ಮದು ಡ್ರೆಸ್ಗಳೆಲ್ಲ ವಾಶ್ ಮಾಡ್ತಾರೆ, ಯೂನಿಫಾರ್ಮ್ಸ್ ಎಲ್ಲ ಅವರು ಹಗ್ಗಿಸ್ತಾರೆ, ದೋಬಿ ಶೆಟ್ರು. ಸೊ ಅವರಿಗೆ ಕೂಡ ಕಾಲ್ ಮಾಡಿದ್ವಿ. ಅವ್ರು ಹಂಗಂದರು, ಇನ್ನು ಬರೋಕ್ಕಾಗಲ್ಲ ಅಂದವ್ರನ್ನ ಹಗ್ಗ ಹಾಕಿ ಎಳ್ಕೊಂಬರೋಕ್ಕಾಗಲ್ಲ ಅಲ್ವಾ, ಬಂದಾಗಲೇ ಬರಲಿ ಕೊಡೋಣ ಅನ್ನೋ ಥರ ನಾವು ಕೂಡ ಅಂದ್ಕೊಂಡ್ವಿ. ಇವಾಗ ಇದನ್ನೆಲ್ಲ ಏನು ಮಾಡ್ತಾಯಿದ್ದೀವಿ, ಅದನ್ನೆಲ್ಲ 5 ಗಂಟೆ ಇಲ್ಲ 4:15 ಅರ್ಲಿ ಮಾರ್ನಿಂಗ್ಗೆ ಡಿಸ್ಪ್ಯಾಚ್ ಮಾಡಬೇಕು. ಅಂದರೆ ಮೀನ್ಸ್ ಯಾರೂ ನೋಡಬಾರ್ದು, ತೊಗೊಂಡೋಗ್ಬೇಕು, ಜನಗಳು ತುಳಿದೇ ಇರೋ ಜಾಗಕ್ಕೆ ಹಾಕಬೇಕು, ಈ ಥರದ್ದೆಲ್ಲ ಸುಮಾರು ಹೇಳಿದರು ಅಪ್ಪ. ನಾನು ಮೊದಲೇ ಬೇಗ ಎದ್ದಿರ್ತೀನಿ, ನಿಮ್ಮೆಲ್ರಿಗೂ ಗೊತ್ತು, 2:15 ಎದ್ದಿರ್ತೀನಿ, 3 ಗಂಟೆಗೂ ಎದ್ದಿರ್ತೀನಿ. ಇವಾಗಂದರೆ ಸ್ವಲ್ಪ ಅರ್ಲಿ ಮಾರ್ನಿಂಗ್ ರೊಟೀನ್ ಚೇಂಜ್ ಆಗಿದೆ, ವಾಕ್ ಹೋಗೋಕ್ಕಾಗ್ತಾಯಿಲ್ಲ, ಬ್ಯುಸಿ ಆಗಿದ್ದೀನಿ, ಮನೇಲೇ ಕೆಲಸಗಳಾಗ್ತಾಯಿದೆ. ಅಷ್ಟು ಬೇಗ ಎದ್ರೂ ಕೂಡ ಈಗ ಸೂತ್ಕ ತೆಗೆಯೋ ಕಾರ್ಯಕ್ರಮ ಅಂತ ಇಡೀ ಮನೆಯೆಲ್ಲ ಕ್ಲೀನ್ ಮಾಡಬೇಕು, ಮೂಲೆ ಮುಡ್ಕೆಯಿಂದ ಒಂದೂ ಬಿಡ್ದಂಗೆ ಎಲ್ಲ ಕ್ಲೀನ್ ಮಾಡಬೇಕು, ಎಲ್ಲ ಒಬ್ಬಳೇ. ಅಪ್ಪ ಆ್ಯಕ್ಚುಲಿ ಅಪ್ಪ ಅಮ್ಮ ನಮ್ಮ ಮನೆ ಒಳಗಡೆನೇ ಬರೋಂಗಿಲ್ಲ, ಯಾಕಂದರೆ ಕೊಟ್ಟೆಣ್ಣು ಕುಲಕ್ಕೆ ಅನ್ನಂಗೆ. ಈಗ ನಮ್ಮದು ದೇವರು ಒಂದೇ ಆದರೂ ಒಕ್ಕಲು ಕುಲ ಅದೆಲ್ಲ ಬೇರೆ ಬೇರೆ ಸಪ್ರೇಟ್ ಆಗುತ್ತೆ ಅಲ್ವಾ. ಈಗ ಅಪ್ಪಂದು ಮಲೆ ಮಹದೇಶ್ವರ ದೇವರು ಬರುತ್ತೆ, ನಮ್ಮದು ಶಂಭಲಿಂಗೇಶ್ವರ ದೇವರು ಬರುತ್ತೆ. ದೇವರು ಒಂದೇ, ನಾಮ ಹಲವು, ಬಟ್ ಅವರ ರೀತಿ ನೀತಿ ಸಂಪ್ರದಾಯಗಳು ಬೇರೆ ಬೇರೆ ಆಗುತ್ತೆ ಅಲ್ವಾ. ಹಾಗಾಗಿ ಈಗ ಅಪ್ಪ ಸೂತ್ಕದ ಮನೇಲೆಲ್ಲ ಊಟನೇ ಮಾಡೋಂಗಿಲ್ಲ, ಬಿಕಾಸ್ ಆಫ್ ಗುಡ್ಡಪ್ಪ ಆಗಿರೋದ್ರಿಂದ. ಬಟ್ ಈಗ ಸ್ವಂತ ಮೊಮ್ಮಗಳು ಮಾಡಲೇಬೇಕು. ನಮ್ಗಳಿಗೆಲ್ಲ ಇವೆಲ್ಲ ಗೊತ್ತಾಗೋದೇ ಇಲ್ಲ, ಬಲ್ಗಾಲಿಟ್ಟು ಕೆಳಗಡೆ ಎಲ್ಲ ಇಳಿಸ್ಕೋತಾ ಇದ್ದಾರೆ. ಅವಳಿಗಂತೂ ಯಪ್ಪ ಏನು ಹೇಳಿದ್ರು, ಏನಕ್ಕೆ ಹಿಂಗೆ ಮಾಡ್ತಾಯಿದ್ದಾರೆ, ಯಾಕೆ ಈ ಥರ, ಅದೇ ಯಾಕೆ ಮಾಡಬೇಕು, ಇದೇ ಯಾಕೆ ಮಾಡಬೇಕು, ಹಿಂಗೆ ಕ್ವಶನ್ ಮೇಲೆ ಕ್ವಶನ್ ಕೇಳೋದೇ ಜಾಸ್ತಿ ಆಗೋಯ್ತು ಅವಳದು. ಅವಳಿಗೂ ವಸ್ತು ಅಂದರೆ ಯಾವ ಫಂಕ್ಷನ್ಗೂ ನಾನೇನು ಎಲ್ಲೂ ಕರ್ಕೊಂಡೋಗಿಲ್ಲ, ಅವಳು ಎಲ್ಲೂ ನೋಡಿಲ್ಲ. ಸೊ ಹಾಗಾಗಿ ಎಂಥವ್ರಿಗಾದ್ರೂ ಟೆನ್ಷನ್ ಗಾಬರಿ ಇದ್ದೇ ಇರುತ್ತೆ. ಈಗ ಎಲ್ರಿಗೂ ಅಡ್ಡು ಬೀಳೋ ಕಾರ್ಯಕ್ರಮಗಳನ್ನ ನಡೆಸ್ತಾ ಇದ್ದಾರೆ. ನಾನು ಹೇಳ್ತಾಯಿದ್ದೆ ಅಜ್ಜಿ ತಾತಂಗೆ ಫಸ್ಟ್ ಬೀಳು, ಆಮೇಲೆ ಮಿಕ್ತವ್ರಿಗೆಲ್ಲ ಬೀಳುವಂತೆ ಅಂತ. ಹಿರಿಕರ ಆಶೀರ್ವಾದ ತೊಗೊಳ್ಳಿ ಫಸ್ಟ್ ಆಫ್ ಆಲ್ ಅಂತ. ಮತ್ತೆ ಕೊಡು ಈಸ್ಕಳಿ ಹಿರಿಯೋರು. ಇಲ್ಲಿ ವಿಷಯಂಟಿಗೆ ಮಾಡ್ಕೊ, ಆಮೇಲೆ ಮಾಡಿದ್ರೆ ಮಾಡೋಣ. ಇಲ್ಲ ಮಜ್ಜಿ ಮಾಡೋ, ವಿಷಯಂಟಿಗೆ ಮಾಡೋ, ಒಂದು ಮಾಮಗೆ ಅಮೃತ ಮಾಡು. ಇಲ್ಲಿ ಅಜ್ಜಿ ಕೊಡಿ ಅಂತೀನಿ, ಕೊಡ್ತೀನಿ, ಮಾಡಿಸ್ಕೊಳ್ಳಿ. ಕೈಲಿ ವಿಷಯ ಮಾಡ್ಕೋವ, ಹಂಗೆ ಹಿಂಗೆ ಹಿಂಗೆ ಮಾಡ್ಕೊಬಿಡ್ತೀನಿ, ಅಭಿ ಎತ್ತಾಗೋದಿಲ್ಲ. ಪಾಪ ಅವ್ರಿಗೇನು ಗೊತ್ತು, ಚಿಕ್ಕ ಅವಾಗ ಕುತ್ಕೊಂಡ್ರವ ಎರಡು ಕೇಸ್ ಇಷ್ಟೆಲ್ಲ ಇವರು ಚೆನ್ನ ಮಟ್ಟಿಗೆ ಮಾಡ್ದಾಗ ಬಾ ಇಲ್ಲಿ ಕೊಡವ, ಅವ್ರು ಆಶೀರ್ವಾದ ಮಾಡವ, ಇಲ್ಲಿ ಮಾಡವ ಆಶೀರ್ವಾದ ಸ್ವೀಟ್ ನಾಳೆನಾ ಮಗ. ಇವರು ಹೊರಟ್ಬಿಟ್ಟಾರ, ಬನ್ನಿ ಊಟ ಮಾಡ್ಕೊಂಡು ಹೋಗಿ ಬನ್ನಿ. ಇಲ್ಲ ಬನ್ನಿ ಇಲ್ಲ ಬನ್ನಿ, ಅಲ್ಲಿ ಕೊಡುವ. ಅತ್ತೆ ಕೊಡುವ. ಸರಿ ಕಣವ, ಅವ್ರಿಗೇನಾರ ಇದು ಕೊಡ. ಬನ್ನಿ ಬನ್ನಿ ಇದು ಇದು ತಿಗಣಿ ತಂಬಿಟ್ಟು ಮಗ ಕಲಸ್ಕೊಡಮ್ಮ, ಅದ ಒಂಚೂರು ಮಾಡಿದ್ದಲ್ವಾ. ಏ ನಮಸ್ಕಾರ ಮಾಡಿಸ್ಕೊ ರೋಹಿಣಿ. ಚಾರ್ವಿ ಅಲ್ಲಿ ಕುತ್ಕೊಂಡು ಊಟ ಮಾಡ್ಬೇಕು. ಈ ಸಣ್ಣ ಮಕ್ಳು ಕುಂಡಿಸ್ಕೊಂಡು ಮಕ್ಳುಗಳು ಮನೆ ಒಂದ್ ಎತ್ಬಿಡವ, ಅಲ್ಲೇ ಕುತ್ಕೊಂಡು
ಆ ಸಣ್ಣ ಮಕ್ಳು ಹಂಗೆ ಕಳ್ಳವಾಯ್ತು ಕಟ್ ಮಾಡೋ ನೀನು ಫಸ್ಟ್ ಮಾಡೋ ಫಸ್ಟ್ ಇಲ್ಲ ಅದೆಲ್ಲ ಹಿಂಗೆ ಚಿಕ್ಕಿತ್ತಾನೆ ದೊಡ್ಕೊಡ್ಲ ಅವ್ರು ಊಟ ಮಾಡಿ ದೊಡ್ಡಕೊಡೆ ಮಕ್ಳು ಕುತ್ಕೊ ಬೇಯಕ್ಕೆ ಗಟ್ಟಿಗೆ ಆಮೇಲೆ ಇಟ್ಟಿಸ್ಕೊಂಡು ಊಟ ಮಾಡುವೆ ನೀನು ನಿಂಗೆ ಹೊಟ್ಟೆಸ್ದಾಗ ಈಗ ತಿನ್ಸಿ ನಿನ್ಗೂ ಆದಷ್ಟು ಮಾಡು ನಿಮ್ಮ ಅಮ್ಮ ಕಳಿಸ್ತೀನಿ ಚಾರಕ್ಕನ್ ತಲೆ ಮೇಲೆ ಹಾಕು ಹೋಗಿ ತಂದು ಕೊಡು ಎಣ್ಣೆ ಎಲ್ಲಿದ್ದು ಒಳ್ಳೆ ಹಾಕು ಎಲ್ಲ ಅವನು ನಿಮ್ಮ ಮಾನಸ ಪುತ್ರ ಇವಾಗ ಸೈಲೆಂಟ್ ಆಗಿ ಕುತ್ಕೋಬೇಕು ಅವಳ ಹತ್ರ ನೀನು ಕುಂಕುಮ ಕೊಟ್ರ ಆಯ್ತು ಪ್ರಭು ಕರಿಬೇಕು ತಾನೇ ನಾನ್ ನೋಡೇ ಇಲ್ಲ ಬಂದಿರೋದು ಚೂರಾಕು ನಿತ್ಯ ಅಲ್ಲೇ ಕುತ್ಕೊಳ್ಳೋ ತತ್ಬಿಡ್ತಾಳೆ ಬೇಕಾಕೊಳ್ಳೋ ಹುಡುಗರೆಲ್ಲ ತಿಂತಾರಲ್ಲ ಅಯ್ಯೋ ನೀನು ಎಷ್ಟು ಊಟ ಮಾಡಿ ಇನ್ನಷ್ಟು ಬೇಕೆ ಅಯ್ಯೋ ಆಂಟಿ ಕೂತ್ಕೊಂಬನು ಒಳ್ಳೆ ಎಣ್ಣೆ ಇಟ್ಕೊಂಡು ಹಾಕಿ ಒಂಚೂರು ಎಣ್ಣೆ ಹಾಕವ ನೀನು ತಿನ್ಸೋ ಪಪ್ಪ ನೀನು ಕೂತ್ಕಪ್ಪ ಹೋಗ್ಮನ ಹೋಗಪ್ಪ ಅನ್ನ ಒಂಚೂರು ಅನ್ನ ತಿನ್ನು ನಿಮ್ಮ ಮಗನೇನಾ? ಇದ್ದೆ ದಾರ ಹೋದ್ರು ಈಗ ತಿನ್ಸು ತಿನ್ನು ಯಾಕಮ್ಮ ನೀನ್ ಮಾಡೋ ಏನದು ಇದ್ರಲ್ಲೇ ಬಿಡ್ಸಲ್ಲ ಅದನ್ನ ಇನ್ನೂ ಡಬ್ಬ ಕಟ್ಲಿಲ್ಲ ಓ ಅಪ್ಪ ತಿನ್ನಪ್ಪ ತಿನ್ಕೋ ತಿನ್ಕೋ ಹಂಗೆ ಚೂರ್ ಮಾಡಿ ಹಾ ತಿನ್ನಪ್ಪ ಲೋ ಪುಟ ನೀನೊಂಚೂರು ಇಸ್ಕೊಳ ಪಾಪ ಬಾಯ್ ಕುತ್ಕೊಂಡ್ ತಿನ್ನು ನೀನೇ ಈಸು ಒಂಚೂರು ಬಾಯಿಗೆ ಹಾಕ್ಬಿಡು ಅಲ್ಲೇ ಇಟ್ಕೊಂಡು ವಾ ಸ್ವಲ್ಪ ಒಂದೇ ಸರಿ ಮಕ್ಕಳು ಕೋಟೆ ಎಲ್ಲವನೇ ಒಳ್ಳೆ ಏಕೆ ಸರಿ ಒಳಕ್ಕೆ ಬನ್ನಿ ಬನ್ನಿ ಎಲ್ಲೋಗಿದ್ದೆ ನೀನು ಬೊಬ್ಬಕ್ಕ ಕರಿತಾವಳು ನೋಡಿ ನಾನ್ ಹಿಂದಗಡೆ ಒಂದ್ ಕ್ಲೀನ್ ಟಬ್ ನನಗೆ ಗೊತ್ತಿಲ್ಲ ನನಗೆ ಅಮ್ಮ ಹೋಗಮ್ಮ ಒಂಚೂರು ಅನ್ನ ತಿನ್ಸವ ಬೊಬ್ಬು ಕೈಲಿ ಒಂಚೂರು ಅನ್ನ ಹಾಕ್ಸವ ಪಪ್ಪು ಕೈಲಿ ಬಾ ಬಾಯಿಗೆ ಇದು ಓ ಇದು ಬಾ ಬಾ ಇದು ತುಜಿ ಅಂಗಡಿ ಮಾಡು ಬಂದೆ ನೀನ್ ಮಾಡು ಬಂದೆ ಅಮ್ಮ ತಿನ್ಕೋ ಏಕಂತ ತಿನ್ನು ಇದು ಅವೆಲ್ಲ ಎತ್ಬಿಡ್ತಾ ಇದ್ದೆ ಇದು ಅಮ್ಮ ಹೋಯ್ತು ಮನೆಗೆ ಮನೆಗೆ ಹೋಯ್ತು ಮನೆಗೆ ಹೋಯ್ತು ಮನೆಗೆ ಹೋಯ್ತು ಮನೆಗೆ ಹೋಯ್ತು ಮನೆಗೆ ಹೋಯ್ತು ಮನೆಗೆ ಹೋಯ್ತು ತಿನ್ಕೊಂಡ್ರವ ಜಾರು ಸುಳ್ಕದಿ ಹಾ ಹೇಳಪ್ಪ ಈಗ ಶ್ವೇತಾ ಮನೆಗೆ ಹೋಯ್ತು ನನ್ನ ನಿಮಗೆ ಮಾಡ್ಬಿಡಕ್ಕಲ್ಲಪ್ಪ ಯಾರಿದು ಏಯ್ ಇದ್ಯಾವುದು ಯಾರದು ಯಾರಿದು ಯಾರಿದು ತಿನ್ನಲ್ಲ ಯಾವಾಗ ಇಲ್ಲಿ ಬಾ ಅಮ್ಮನ ಜೊತೆ ಮೊಮ್ಮು ತಿನ್ನು ಬಾ ಏ ಬಪ್ಪ ಚಾಕಿ ಆಮೇಲೆ ಫಸ್ಟ್ ಮೊಮ್ಮು ಇಲ್ಲಿ ಅಮ್ಮ ಜೊತೆ ಪಲ್ಲವಿ ಅಮ್ಮ ಜೊತೆ ಒಂದ್ ಸ್ವಲ್ಪ ತಿನ್ನು ಅಲ್ಲಿ ಐತಿ ನಾನು ಆಗಲೇ ಹೇಳ್ದಾಗೆ ನಮ್ಮದು ಸೂತ್ಕ ಬರೋದು ತಲೆಗೆ ಎಣ್ಣೆ ಹಾಕಿ ಹಣೆಗೆ ಕಪ್ಪಿಟ್ಟು ಅದೆಲ್ಲ ಮುಗಿಸಿದ್ಮೇಲೆ ಸೂತ್ಕ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಅಡುಗೆನೇ ಮಾಡಿಸಿದ್ವಿ. ಉಪ್ಪಿನಕಾಯಿ, ಹಪ್ಪಳ, ಹೋಳಿಗೆ, ಕಾಯಿ ಹೋಳಿಗೆ, ತುಪ್ಪ, ಕೋಸಂಬರಿ, ವೆಜ್ ಪಲಾವ್,
ಜೊತೆಗೆ ಮೊಸರು ರಾಯ್ತ, ಅನ್ನ ಸಾಂಬಾರು, ತಿಳಿಸಾರು, ಮೊಸರು, ಬಾಳೆಹಣ್ಣು, ಬೀಡ, ಪಾಯಸ, ಹಾಲ್ಕೀರು. ಸೊ ಎಲ್ಲ ಅಡುಗೆಗಳನ್ನ ಮಾಡಿಸಿದ್ವಿ. ಎಲ್ಲ ಬಂದವರೆಲ್ಲ ಊಟ ಮಾಡಿದ್ರು. ತುಂಬ ಚೆನ್ನಾಗಿದೆ ಅಂತಲೂ ಕೂಡ ಹೇಳಿದ್ರು. ತುಂಬ ಖುಷಿ ಆಯಿತು. ಇನ್ನು ಸ್ವಲ್ಪ ಲೇಟ್ 8:30 9 ಗಂಟೆ ಆಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತಲೂ ಕೂಡ ಹೇಳಿದ್ರು. ಮೇಲೆ ಕೊಡ್ಲಾ ಆಂಟಿ ಅವ್ರಿಗೆ? ವಿಕ್ಕಿ ಅದೆಲ್ಲ ಸೈಡಿಗೆ ಸಲ್ಸ್ ಅಲ್ಲಿ ಟೇಬಲ್ ಮೇಲೆ ಕೊಡೋಣ. ಹಾಂ ಏನ ಸೌಮ್ಯ ಅವರು? ಹಾಂ ಮೊಸರು ಇದೆ. ಹ್ಞೂ ಹಾಕೊಟ್ಟು ಅನ್ನ ಹಾಕ್ಕೊಡ್ತೀವಿ. ಆಂಟಿ ಸೊಪ್ಪ ಅಂದರೆ ಅಲ್ಲಿ ಇಟ್ಬಿಟ್ಟು ಇದು ಮಾಡಿದ್ದೀವಿ. ಹ್ಞೂ ಅಲ್ಲೆಲ್ಲ ಊಟ ಮಾಡಲಿ ಅಂತ. ಆಮೇಲೆ ಎಣ್ಣೆ ಹಚ್ಚಿ ಅವೆಲ್ಲ ಏನೂ ಮಾಡಿಲ್ಲ. ಟೈಮಿಂಗ್ಸ್ ಆಗಿಬಿಡುತ್ತಲ್ಲ, ಅದು ಮುಗ್ದೋಗ್ಲಿ ಆಮೇಲೆ ಮಾಡಿಸೋಣ ಅಂತ. ಅವ್ರ ಮಕ್ಕಳು ಎಲ್ಲ ಇದ್ವಲ್ಲ. ಎಷ್ಟು ಗಂಟೆಗೆ ಬರೋದು ಬರ್ತಡೇ ಕೇಕ್ ಕೊಡಕ್ಕೆ? ನಿಜ? ಈ ಕಡೆ ಬಾರೋ ವಿಕ್ಕಿ. ನೋಡು ನಿಜವಾಗ್ಲು 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 ನೀವು ಮಾಡ್ತೀರಾ ಕರಿತೀರಾ, ನಮಗೆ ಬರಕ್ಕಾಯ್ತಾ ಇಲ್ಲ. ವಿಡಿಯೋ ಮಾಡ್ಕೊಳ್ಳೋಣ. ಥ್ಯಾಂಕ್ ಫಾರ್ ದ ಗಿಫ್ಟ್. ಸರಿಪ್ಪ. ಹ್ಞೂ ಆಯ್ತು ಕಣವ. ಸರಿ ಕರ್ಕೊಬರ್ತೀನಿ. ಕನಸು 11 ಗಂಟೆಗೆ ಹಿಂದಿನೂ ನೀನೇ ಓದಬೇಕು. ಒಂದೊಂದ್ಸಲಿ ತರಬಾರ್ದು, ಒಟ್ಟಿಗೆ ಹಾಕ್ಕೊಡ್ಬೇಕು. ಹಾಕಾದ್ರಾ? ಹಾಂ ಹಾಕ್ಕೊಡ್ತೀವಿ. ಅವರಲ್ಲಿ ನೀರು ಕೊಟ್ಟಿಯಾ? ಬಾಟ್ಲು ಕೊಟ್ಟಿಯಾ? ಇಲ್ಲ ಚಾರ್ವಿ ಚಾರ್ವಿ ಅಂತ ಅದು ಯಾಕಸ್ ತಪ್ಪ ಕಂಡುಬಿಡ್ತೀಯ? ದಪ್ಪ ಕಂಡ್ಬಿಟ್ರೆ ಚೆನ್ನಾಗಿ ಬರ್ತಾಳ. ನೀನು ಆಗ್ತೀಯ ಇರ್ಲಿ ಅದೇ ಕೊಡಿ ಮಾಡಿ. ಬಾಗ್ಲಲ್ಲಿ ಹಿಂಗೆ ನಾನು ಹಾಕ್ತೀನಲ್ಲ, ದೇವ್ರ ಪೂಜೆ ಮಾಡ್ಬಿಟ್ಟು ಹಂಗ ಕೊಡ್ಲಿಲ್ಲ ಅಂದ್ರೆ ಹೋಲ್ಕೋದ್ ಕಾಯಿನ್ ಎತ್ಕೊಂಬಂದ. ಅವ್ರು ದುಡ್ಡು ಹಾಕೊಂಡ್ರು ಅಂತ ಎಲ್ರಿಗೂ 5-5 ರೂಪಾಯಿ ಹಾಕೋ. ನಿಂತ್ಕೋ ಸುಮ್ನೆ. ಇವಾಗ ಆಯ್ತು ಮಾಡು ಅಮ್ಮು. ಅವ್ರು ಆಮೇಲೆ ದೀಪ ಹಚ್ಚಿ ಬೆಳಗು. ಕಣ್ಣು ಏನ ಕೊಡೋಣ ಕೊಡೋಣ ಇರು. ಹಾಕೆ
ಕೊಟ್ಟಷ್ಟು ನೀನ್ ತಂಗಿ ಕೊಟ್ಟಷ್ಟು ಇಸ್ಕೋಬೇಕು ನೀನು. ಈಸ್ಕೊಡಮ್ಮ ಇಲ್ಲ ಆ ಕೊಟ್ಟ ಈಗ ಅಲ್ಲಿ ಇನ್ನೂ 35 ಐತೆ. 5 ರೂಪಾಯಿ ಸಿಗಲ್ಲ. ಓ 10 6 ರೂಪಾಯಿ ಈಗ ಅದು ಲೆಕ್ಕ ನಿನ್ ಪೂಜೆ ಮಾಡ್ದವ್ರಿಗೆ ನಿನ್ಗೆ ಯಾಕೆ? ಸುರ್ದವ್ರಿಗೆ ಸುರ್ದವ್ರಿಗಿಲ್ಲ ಮಾಡ್ದವ್ರಿಗೆ ಮಾಡೋಮ್ಮ. ಅಮ್ಮ ಅವ್ನ್ ತಂದೆ ಬಿಡ್ತಾನೆ ಸುಮ್ನಿರ್ ಸಾಕು 3. ಬ್ಯಾಲೆನ್ಸ್ ಮಾಡ್ಬಾರ್ದು ಈ ಸುತ್ತಲ್ಲ. ಹಾಕೊಡ್ಲ 5 ರೂಪಾಯಿ. ನಿಜಕ್ಕೂ ಇವತ್ತು ಎಲ್ರಿಗೂ ನನ್ನ ಮಗ ಹಠ ಮಾಡ್ಕೊಂಡಾದರೂ ಸರಿ, ನನಗೆ ರೇಗಿಸ್ಕೊಂಡಾದರೂ ಸರಿ, ಎಲ್ರಿಗೂ ಊಟನ ಬಡಿಸ್ಕೊಟ್ಟ. ಖುಷಿ ಆಯಿತು. ನಮ್ಮ ಕೋಟೆಗೂ ಕೂಡ ಊಟಕ್ಕೆ ಹಾಕೊಟ್ಟೆ. ಬಾಳೆ ಎಲೆ 35 ಬಾಳೆ ಎಲೆ ತಂದಿದ್ವಿ, ಎಲ್ಲ ಖಾಲಿ ಆಯಿತು. ಮಾಡಿದ ಅಡುಗೆ ಎಲ್ಲ ಅಚ್ಚುಕಟ್ಟಾಗಿ ಖಾಲಿ ಆಯಿತು. ಸತೀಶ್ ಬರೀ ಕೋಸಂಬರಿ ತಿಂತಾ ಇದ್ದಾರೆ, ಇನ್ನೇನು ಬೇಡ ಅಂತ. ನಾವು ಹತ್ಕೊಂಡು ಜಗಳ ಮಾಡ್ಕೊಂಡು ಬೈಸ್ಕೊಂಡು ಗೊಳೋ ಅಂತ ಹತ್ಕೊ ತಿಂತಿದ್ದೋ ಬರೀ ಮೆಣಸು ಪುಡಿಯನ್ನು. ವೆರೈಟಿ ಈ ಥರ ವೆರೈಟಿ ಕೊಟ್ಟಿತ್ತ ನಮಗೆ. ಗೊಳ ಅಂತ ಹತ್ಕೊಂಡು ನಮ್ಮ ಅಮ್ಮನ ಜೊತೆ ಮುನ್ಸ್ಕೊಂಡು ಜಗಳ ಮಾಡ್ಕೊಂಡು ತಿಂತಿದ್ದು. 1 ಲೋಟ ನೀರು ನಮಗೆ ಕೊಡ್ತಿದ್ದಿದ್ದು. ಏನು ಮನು ನೀನು 10 ಸತಿ ಕುಡಿತೀಯ ಒಂದು ದಿನಕ್ಕೆ ನೀರನ್ನ? ಅಲ್ಲಿ ನಾನು ಏನೇ ಮಾತಾಡಿದ್ರೆ ಹಿಂಗೆ ಆಡ್ತಾನೆ ಅಮ್ಮ. ನಾನು ಏನೇ ಅವ್ನು ಏನೋ ಸುಳ್ಳು ಹೇಳ್ತಾವಳೆ ನನ್ನ ಅಂತ. ಅಪ್ರಿಷಿಯೇಟ್ ಆಮೇಲೆ ಮಾಡುವೆ ಫಸ್ಟ್. ಎಸ್ ಆಫ್ಕೋರ್ಸ್, ನಿನ್ನ ಸಾಧನೆ ಗೊತ್ತಲ್ಲ. ಅಲ್ಲಿ ತಾತ ಕರೀತವ್ರು ಕೇಳು. ನಿನಗೆ ಹೇಳಿದ್ನಲ್ಲ ತಾತಂಗದ್ನ. ಈಗ ನಿನ್ನೊಬ್ಬನ್ ಬಿಟ್ಬಿಟ್ಟಿದ್ದೆ ನಾನು ಹೇಳೋದನ್ನ. ಹಿಂಗೆ ಈಗ 3-4 ಪ್ರತಿ ಸತಿನೂ ಹಿಂಗೆ ಹೊಟ್ಟೆ ಉರಿಸ್ತಾ ಇದ್ದೆ ಓದೋಕ್ಕೆ ಬರೆಯೋಕ್ಕೆ ಅಂದರೆ. ಇಷ್ಟೊತ್ತಿಗೆ ನನ್ನ ತಮ್ಮರು 3 ಗಂಟೆ ರಾತ್ರಿಗೆ ಎದ್ದು ನಮ್ಮಪ್ಪ ಆರಾಮಾಗಿ ಮನೆ ಕತ್ತಿದ್ರು. 3 ಗಾಡಿ ಮರಳು ತಂದು ಸ್ಕೂಲ್ಗೆ ಹೋಯ್ತಿದ್ರು ಅಂದರೆ ಅಯ್ಯೋ ದೇವ್ರೇ, ಕೇಳಿ ಕೇಳಿ ಕಿವಿಲಿ ರಕ್ತ ಬರೋದೊಂದು ಬಾಕಿ. ಜಾಸ್ತಿ ಪುಂಗಬೇಡ ಹೋಗಮ್ಮ, ಹೋಗಮ್ಮ ಪುಂಗಬೇಡ, ಜಾಸ್ತಿ ಪುಂಗಬೇಡ ಅಂದ. ನಿನ್ನ ಎಷ್ಟತ ಹೇಳ್ತೀಯಮ್ಮ, ಕೇಳಿ ಕೇಳಿ ಕಿವಿಲ್ ರಕ್ತ ಬರೋದೊಂದು ಬಾಕಿ, ಪುಂಗಬೇಡ ಹೋಗಮ್ಮ. ಅವ್ನ ಡೈಲಾಗ್ ಅವ್ನು ಹೇಳಿದ್ವಿ, ಅವ್ನು ಯಾವ ಥರ ಹೇಳ್ದ ಆ ಥರ ಹೇಳ್ಬೇಕು ನಾನು. ಎಲ್ರ ಜೊತೆ ಹೇಳ್ತೀನಿ. ಸಾಕಾ? ನಾನು ಹೇಳದ ಸುಳ್ಳು ಅನ್ಕಂಡು ಮಧುನೇ ಹೇಳವನ ಈ ಮಾತನ್ನ. ಲೋ ಕೇಳಲ್ಲಿ, ಒಂದು ಟ್ಯಾಕ್ಟ್ರ್ ಮುಳ್ಳಿಗೆ 800 ರೂಪಾಯಿಂದ 1000 ರೂಪಾಯಿ. ಏನ್ ಕೊಡ್ಲಿ? ಹೋಗ್ಬಿಟ್ಟಿಯ ತಿನ್ನ, ಹೋಗಿ ಈಗ್ಬಿಟ್ಟು ಆಮೇಲೆ ಮರಳು ತಂದ್ಬಿಟ್ಟಿಯ. ಮನೆ ಕಟ್ಟಲ್ಲ ನಾನು, ತಿನ್ನೋ ಸುಮ್ಮನೆ. ಪಾರ್ಕು ಪಾರ್ಕಲ್ಲಿ ಯಾವ್ದಾರ ಮರದಂಡಕ್ಕೆ ಹಾಕ್ಬಿಡ್ಲಿಕ್ಕೆ ಮುಂದಕ್ಕೆ ತಿರ್ಕೊಂಡ ಹಿಂದೆ ತಿರ್ಕೊಂಡ ಬರೀ ಎಲ್ಲ ಕೈ ಬರ್ಸ್ಕೊಬಿಟ್ಲು. ನಮ್ಮ ಅಪ್ಪ ಅಮ್ಮದು ಯಾವಾಗಲೂ ಹಿಂಗೆ ಕೋಳಿ ಜಗಳ ಅವು ಮುಂಗಸಿ ಥರ ಎಲ್ಲರೂ ಅದು ಕೂತ್ಕೊಂಡು ನೆಮ್ಮದಿಯಾಗಿ ಊಟ ಮಾಡಿ. ನಾನಂತೂ ಸ್ವಲ್ಪ ಅನ್ನ ಸಾಂಬಾರು ಅಷ್ಟೇ ಹಾಕ್ಕೊಂಡಿದ್ದು, ಒಂದು ಸ್ವಲ್ಪ ಪಲ್ಯ ಕೋಸಂಬರಿ ಹಾಕ್ಕೊಂಡು ಊಟ ಮಾಡಿದೆ ಅಷ್ಟೇ. ಇದಾಗಿತ್ತು ಕಂಪ್ಲೀಟ್ ಸಿಂಪಲ್ ಆ್ಯಂಡ್ ಎಲಿಗೆಂಟಾಗಿ ನನ್ನ ಮಗಳು ಚಾರುವುದು ಹೊಸಿಗೆ ಶಾಸ್ತ್ರ ಅಥವಾ ಏನಂತಾರೆ ಸೊಪ್ಪಾಕೋ ಶಾಸ್ತ್ರದ ವ್ಲಾಗ್ ಅಂತ ಹೇಳ್ಬೋದು. ಸೊ ವ್ಲಾಗ್ ಹೇಗಿತ್ತು, ಇಷ್ಟ ಆಯಿತಾ? ಇಷ್ಟ ಆಗಿದರೆ ಕಮೆಂಟಲ್ಲಿ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತವಾಗ್ಲೂ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಸಿ ಯು.